ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಇಲ್ಲ, ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಈ ಪ್ರಧಾನಿನ ಇಟ್ಕೊಂಡು ಹೇಗೋಕೆ ಆಗೋದೇ ಇಲ್ಲ. ಅರೆ ವೇಟ್, ನಾನು ಮೋದಿ ಬಗ್ಗೆ ಹೇಳ್ತಾ ಇಲ್ಲಪ್ಪ. ಮೋದಿ ಅಂತ ಬೆಸ್ಟ್ ಪ್ರಧಾನಿಯನ್ನು ಭಾರತ ಇವರಿಗೆ ಕಂಡೇ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ನಾನು ಹ್ಞೂ ಅನ್ನೋನು. ಈಗ ನಾನು ಹೇಳ್ತಾ ಇರೋದು ಫಾರಿನ್ ಪಪ್ಪು ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಬಗ್ಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜು ಹಾಕೋ ಕಾಂಟ್ರಾಕ್ಟನ್ನು ಟ್ರೂಡೋ ತಗೊಂಡಿದ್ದಾನೆ. ಕಿತ್ತೋದು ಕೆನಡಾ ಅಂತ ಕಂಡ ದೇಶಗಳು ಮಾತಾಡಿಕೊಳ್ಬೇಕಪ್ಪ. ಬೇಕೂಫನ ಹಾಗೆ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಮಾತನ್ನು ಕೇಳಿದ ಟ್ರೂಡೋ ಅಪರಿಚಿತ ವ್ಯಕ್ತಿಗಳ ಹಿಂದೆ ಭಾರತದ ಕೈವಾಡ ಇದೆ ಅಂದ. ಮೋದಿ, ಅಮಿತ್ ಶಾ, ಅಜಿತ್ ದೋವಲ್, ಹೀಗೆ ಅಜಿತ್ ಬೊಪ್ನಳ್ಳಿ ಹೆಸರನ್ನು ಬಿಟ್ಟು ಎಲ್ಲರ ಹೆಸರು ಹೇಳಿದ್ದು. ಭಾರತ ಏನು ಉತ್ತರ ಕೊಡ್ತು? ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಅಂತು. ಅಂದರೆ ನೀನೊಬ್ಬ ಜೋಕರ್, ನಿನ್ನ ಮಾತುಗಳೆಲ್ಲ ಜೋಕ್ ಅನ್ನೋ ಥರ ರಿಪ್ಲೈ ಕೊಡ್ತು. ಇರೀ, ಎಲ್ಲ ಸಾಕ್ಷಿ ಸಮೇತ ಇಟ್ಟೇ ಮಾತಾಡ್ತಿದೆ ಅಂತ ಟ್ರೂಡೋ ತನ್ನ ದೇಶದ ಭದ್ರತಾ ಸಂಸ್ಥೆಗೆ ನಿಜ್ಜರ್ ಹತ್ಯೆ ಕೇಸ್ ಕೊಟ್ಟು ಇದರಲ್ಲಿ ಮೋದಿದು, ಅಜಿತ್ ದೋವಲ್ದು ಪಾತ್ರ ಇದೆಯಾ ಇಲ್ವಾ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಎಂದ. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಭವ್ಯ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಭವ್ಯ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಭವ್ಯ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಕೈವಾಡ ಇದೆ ಅಂದಿದ್ನಲ್ಲ, ಆ ವರದಿಗೆ ಭಾರತ ಸೊಪ್ಪೆ ಹಾಕಲಿಲ್ಲ. ಈಗ ತಲೆ ಕೆಟ್ಟಿರೋ ವರದಿ ಅನ್ನೋ ಅರ್ಥದಲ್ಲಿ ಉತ್ತರ ಕೊಟ್ಟ ಮೇಲೆ ಈಗ ಟ್ರೂಡೋಗೆ ಇನ್ನೊಂದು ಹಂತದ ಶೇಮ್ ಆಗಿದೆ. ಆ ವರದಿಯನ್ನು ಕೆನಡಾ ಸರ್ಕಾರ ಕೂಡ ಇದರಲ್ಲಿ ಸತ್ಯನೇ ಇಲ್ಲ ಅಂತ ಹೇಳಿಬಿಟ್ಟಿದೆ. ಪಾಪ ಟ್ರೂಡೋಗೆ ನಾಳೆಯಿಂದ ಈ ತೆನಾಲಿ ರಾಮನ್ ಗಡಿಗೆ ಹಾಕ್ಕೊಂಡು ಓಡಾಡೋ ಸ್ಥಿತಿ ಬಂದಿದೆ. ಹೇಗಾದರೂ ಮಾಡಿ ಮೋದಿ, ಅಜಿತ್ ದೋವಲ್, ಜೈಶಂಕರ್ ಹೆಸರನ್ನ ಹಾಕಲೇಬೇಕು ಅಂತ ತನಗೆ ಕೊಟ್ಟಿತ್ತಲ್ಲ, ಅವನದೇ ಸರ್ಕಾರದ ತನಿಖಾ ಸಂಸ್ಥೆ ಕಿವಿಲಿ ಬಂದು ಹೇಳಿದೆ, ಸರ್ ಆ ದಿನ ನೀವು ಮಾತಾಡಿ ತಪ್ಪು ಸರ್, ಇದರಲ್ಲಿ ಭಾರತದ ಪಾತ್ರವೇ ಇಲ್ಲ ಸರ್, ಎಷ್ಟೇ ಜಾಲಾಡಿದ್ರು ಏನೇ ಮಾಡಿದ್ರು ಕೂಡ ಒಂದೇ ಒಂದು ತುಂಡಿ ಸಾಕ್ಷಿ ಸಿಗ್ತಾ ಇಲ್ಲ ಸರ್, ನೀವು ಇದನ್ನು ಜಗತ್ತಿಗೆ ಹೇಳೋದು ಬೆಸ್ಟ್ ಅಂತ ಹೇಳ್ತು. ವಿಧಿ ಇದೆಯಾ ಆ ಬೇಕೂಫನಿಗೆ? ಆ ವರದಿ ಬಂದಿದ್ದು ಅಲ್ಲಿನ ಮೀಡಿಯಾದಲ್ಲಿ. ಆ ಕಾಂಟ್ರವರ್ಷಿಯಲ್ ವರದಿ ಬಗ್ಗೆ ಕೆನಡಾದ ಜಸ್ಟಿನ್ ಟ್ರೂಡೋ ಸರ್ಕಾರ ಈಗ ಸ್ಪಷ್ಟೀಕರಣ ಕೊಟ್ಟಿದೆ. ಪ್ರಿವಿ ಕೌನ್ಸಿಲ್ನ ಡೆಪ್ಯೂಟಿ ಕ್ಲರ್ಕ್ ಮತ್ತು ಪ್ರಧಾನಮಂತ್ರಿ ರಾಷ್ಟ್ರೀಯ ಭದ್ರತೆ ಮತ್ತು ಗುಪ್ತಚರ ಸಲಹೆಗಾರರಾದ ನಥಾಲಿ ಜಿ ಡ್ರೋಯಿನ್ ಹೇಳಿಕೆ ನೀಡಿದ್ದಾರೆ. ಏನಂತ? ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಹಾಗೂ ಮೋದಿ ಟೀಮಿನ ಪಾತ್ರ ಇಲ್ಲವೇ ಇಲ್ಲ, ಅದನ್ನು ಮಾಡಿದ್ದು ಅಪರಿಚಿತ ವ್ಯಕ್ತಿಗಳು ಅಂತ. ಖಲಿಸ್ತಾನಿ ಟೆರರಿಸ್ಟ್ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯಲ್ಲಿ ಪ್ರಧಾನಿ ಮೋದಿ, ಜೈಶಂಕರ್ ಮತ್ತು ಅಜಿತ್ ದೋವಲ್ ಕೈವಾಡ ಇರುವ ಆರ್ಟಿಕಲ್ ಬಂದಿರುವುದು ಕಪೋಲ ಕಲ್ಪಿತ ವರದಿ. ಸಂಪೂರ್ಣ ವರದಿ ಊಹಾಪೋಹ ಅಷ್ಟೇ, ತಪ್ಪಾದ ಆಧಾರದ ಮೇಲೆ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ನಂಬಿ ಭಾರತದ ಜೊತೆಗೆ ಸ್ನೇಹ ಕಳೆದುಕೊಂಡ ಟ್ರೂಡೋ ಮುಖ ಹೇಗಾಗಿರಬೇಡ, ಇದನ್ನು ಕೆನಡಾ ಮಾಧ್ಯಮದ ಮುಂದೆ ಹೇಳಬೇಕಲ್ಲ. ಇನ್ನೊಂದು ಹಸಿ ಸುಳ್ಳನ್ನು ಕೂಡ ಟ್ರೂಡೋ ಹೇಳಿಬಿಟ್ಟ. ಮೋದಿ, ಅಜಿತ್ ದೋವಲ್ ಕೈವಾಡ ಇದೆ ಅಂತ ಕೆನಡಾ ಸರ್ಕಾರ ಹೇಳೇ ಇಲ್ಲ. ಕೆನಡಾದಲ್ಲಿ ನಡೆಯೋ ಗಲಾಟೆ, ಅಪರಾಧ ಚಟುವಟಿಕೆಗಳಲ್ಲಿ ಮೋದಿ ಪಾತ್ರ ಇದೆ ಅಂತ ನಾನು ಹೇಳಿರಲಿಲ್ಲ. ಅವ್ರ ಪಾತ್ರ ಇರೋ ಬಗ್ಗೆ ಯಾವುದೇ ಸಾಕ್ಷಿನೇ ಇಲ್ಲ. ಸಾಕ್ಷಿ ಇಲ್ಲದೆ ನಾನು ಮಾತಾಡ್ತೀನ? ಈ ವರದಿ ಕೇವಲ ಊಹಾಪೋಹ ಆಧರಿಸಿ ಆಗಿದ್ದು ಆ ಮಾಧ್ಯಮದ ಹತ್ರ ನಾನು ಸ್ಪಷ್ಟೀಕರಣ ಕೇಳ್ತೀನಿ ಅಂದ. ಅಲ್ಲೆಲ್ಲೆಲ್ಲೆ ಖದೀಮ, ಯಾವುದೋ ಆರ್ಟಿಕಲ್ ನೋಡ್ಕೊಂಡು ಭಾರತ ಇಲ್ಲಿರೋ ಕೆನಡಾ ರಾಜತಾಂತ್ರಿಕ ಅಧಿಕಾರಿಗಳಿಗೆ 3 ದಿವಸ ಟೈಮ್ ಕೊಟ್ಟು ಭಾರತ ಬಿಟ್ಟು ತೊಲಗಿ ಅನ್ನುತ್ತಾ, ಯಾವುದೋ ಕಿತ್ತೋದು ಆರ್ಟಿಕಲ್ ಓದ್ಕೊಂಡು ಕೆನಡಾದೊಂದಿಗೆ ದೋಸ್ತಿ ಕಟ್ ಅನ್ನುತ್ತಾ, ಸುಳ್ಳು ಹೇಳೋದ್ರಲ್ಲಿ ಕಾಂಗ್ರೆಸ್ಸನ್ನು ಕೂಡ ಮೀರಿಸೋ ಥರ ಇದ್ದಾನೆ ಈ ಫಾರಿನ್ ಪಪ್ಪು. ಫೈನಲ್ ಆಗಿ ಆಗಿದ್ದೇನೋ, ಭಾರತದ ಮೇಲೆ ಅವಕಾಶ ಸಿಕ್ಕಾಗಲೆಲ್ಲ ಸುಳ್ಳು ಆರೋಪ ಹೊರಿಸುತ್ತಲೇ ಬಂದಿದ್ದ ಜಸ್ಟಿನ್ ಟ್ರೂಡೋ ಅಲಿಯಾಸ್ ಕೆನಡಾ ಜೋಕರ್ಗೆ ಮತ್ತೊಮ್ಮೆ ಮುಜುಗರ ಆಯಿತು. ಇಂಟರ್ನ್ಯಾಷನಲ್ ಶೇಮ್ ಅಂತಾರಲ್ಲ ಇದೆ. ಭಾರತ ಯಾವಾಗ ಗಟ್ಟಿಯಾಗಿ ನಿರ್ಧಾರ ತಗೊಂಡು ಕೆನಡಾವನ್ನು ಕಾಲ ಕಸದಂತೆ ನೋಡ್ತೋ ಆಗ ಅವನಿಗಲ್ಲಿ ಉಸಿರುಗಟ್ಟಕ್ಕೆ ಶುರುವಾಯಿತು. ಅವನದೇ ಪಕ್ಷದವರು ಯಕ್ಕಮಕ್ಕ ಬೈಯೋಕೆ ನಿಂತರು. ಹೋಗಿ ಭಾರತವನ್ನು ತಡೆದುಕೊಂಡಿದ್ದು ಸರಿಯಲ್ಲ ಅಂದರು. ಅವರಿಗೂ ಗೊತ್ತಿದೆ ಭಾರತದ ಶಕ್ತಿ ಏನು ಅನ್ನೋದು. ಆದರೆ ಆಕ್ಷೇಪ ಬಂದ ಬೆನ್ನಲ್ಲೇ ತನಿಖೆ ಆದ ಮೇಲೆ ಟ್ರೂಡೋ ಸರ್ಕಾರ ಈಗ ಈ ಹೇಳಿಕೆಯನ್ನು ಕೊಡ್ತು. ಇದೆಲ್ಲ ಶುರುವಾಗಿದ್ದು ಯಾವಾಗ? ಕಳೆದ ವರ್ಷ ಜೂನ್ನಲ್ಲಿ ಕೆನಡಾದ ಗುರುದ್ವಾರದಲ್ಲಿ ಖಲಿಸ್ತಾನಿ ಭಯೋತ್ಪಾದಕ ಹರ್ದೀಪ್ ಸಿಂಗ್ ನಿಜ್ಜರ್ ಗುರುದ್ವಾರವನ್ನು ಊರ್ಬಾಗ್ಲು ಮಾಡಲಾಯಿತು. ಅಪರಿಚಿತ ವ್ಯಕ್ತಿಗಳು ಕೊಂದು ಪರಾರಿಯಾಗಿದ್ದರು. ಆ ಹತ್ಯೆಗೆ ಸಂಬಂಧಪಟ್ಟಂತೆ ಕೆನಡಾದ ಪ್ರತಿಷ್ಠಿತ ಪತ್ರಿಕೆ ದಿ ಗ್ಲೋಬ್ ಆ್ಯಂಡ್ ಮೇಲ್ ಇದರಲ್ಲಿ ಮೋದಿ ಹಾಗೂ ಅಜಿತ್ ದೋವಲ್ ಕೈವಾಡ ಇದೆ ಅಂತ ಒಂದು ವರದಿ ಮಾಡ್ತು. ಖಲಿಸ್ತಾನಿಗಳನ್ನು ಮೆಚ್ಚಿಸೋಕೆ ಟ್ರೂಡೋ ಹೌದು ಇದು ನಿಜ ಅಂದಿದ್ದ. ಅದಾದ ಮೇಲೆಯೇ ಭಾರತ ಹಾಗೂ ಕೆನಡಾ ಸಂಬಂಧ ಸಂಪೂರ್ಣವಾಗಿ ಹಳಸಲು ಆಯಿತು. ಪ್ರಧಾನಿ ಮೋದಿಯವರಿಗೆ ನಿಜ್ಜರ್ ಹತ್ಯೆ ಬಗ್ಗೆ ಮೊದಲೇ ಗೊತ್ತಿತ್ತು ಅನ್ನೋ ಮಾತು ಕೂಡ ಟ್ರೂಡೋ ಸರ್ಕಾರದ ಕಡೆಯಿಂದ ಬಂತು. ಇದನ್ನು ಕೂಡ ಆ ಪತ್ರಿಕೆಯಲ್ಲಿ ಕಾಲಮಲ್ಲಿ ಗೀಚಲಾಗಿತ್ತು. ಈಗ ಟ್ರೂಡೋಗೆ ವಿಧಿ ಇಲ್ಲದೆ ಆ ಪತ್ರಿಕೆಯ ಸ್ಪಷ್ಟೀಕರಣ ಕೇಳಿದ್ದಾನೆ, ಹೆಂಗ್ರಿ ಬರೆದ್ರಿ ಅಂತ.
ಖಲಿಸ್ತಾನಿ ಭಯೋತ್ಪಾದಕನ ಹತ್ಯೆ ಅಷ್ಟೇ ಟ್ರೂಡೋಗೆ ಮ್ಯಾಟ್ರ್ ಆಗಿರಲಿಲ್ಲ, ಮೇಲಾಗಿ ಆ ನಿಜ್ಜರ್ ಕೆನಡಾದ ಪ್ರಜೆ. ರಾಜಕೀಯವಾಗಿ ಭಯಂಕರ ಕೈಯಿತ್ತು. ಹರ್ದೀಪ್ ಸಿಂಗ್ ನಿಜ್ಜರ್ ಹೊಡೆದು ಹಾಕಿದ ಮೇಲೆ ಖಲಿಸ್ತಾನಿಗಳು ಕೊಂದೋರನ್ನು ಕಂಡುಹಿಡಿಯಿರಿ ಅಂತ ಟ್ರೂಡೋ ಬೆನ್ಬಿದ್ರು. ಅಂದರೆ ಇಡೀ ಕೆನಡಾದ ಭದ್ರತೆಯನ್ನು ಕಾಮಿಡಿ ಪೀಸ್ ಮಾಡಿತ್ತು. ಆ ಹತ್ಯೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ದೆಹಲಿಯ ಏಜೆಂಟ್ಗಳು ಭಾಗಿಯಾಗಿದ್ದಾರೆ ಅಂತ ಬಾಂಬೆ ಆಡೋಕ್ಕೆ ಶುರು ಮಾಡ್ದ. ಇನ್ನೊಂದು ಕಡೆಯಲ್ಲಿ ಕೊಂದೋರು ಯಾರು ಅನ್ನೋದು ಬೇಕಲ್ಲ, ಅದನ್ನು ಹುಡುಕಿಸೋಕೆ ತನ್ನ ದೇಶದಲ್ಲಿನ ಬೆಸ್ಟ್ ಟೀಮನ್ನು ಬಿಟ್ಟ. 3 ಭಾರತದ ಮೂಲದ ವಿದ್ಯಾರ್ಥಿಗಳನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಆದರೆ ತನಿಖೆ ಶುರುವಾದಾಗ ಅವರು ಅಮಾಯಕರು ಅನ್ನೋದು ಗೊತ್ತಾಯಿತು. ಏನು ಮಾಡೋದ್ರಿ, ಖಲಿಸ್ತಾನಿ ಲೀಡರ್ನ ಖಾಲಿ ಮಾಡಿರೋರು ಬೇಕಲ್ಲ. CCTV ಇದೆ, ಹತ್ತಿಗೆ ಬಳಸಿದ ಕಾರ್ ಕಂಡಿದೆ, ಆದರೆ ಎಲ್ಲವೂ ಮಾಯವಾಗಿ ಬಿಟ್ಟಿದೆ. ಛೇ, ಎಂಥ ಅವಮಾನ ಅಲ್ವಾ. ನಮ್ಮಲ್ಲಿ ನೋಡಿ, ಒಂಟಿ ತೋಳದ ಥರ ಬಂದು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ್ದವನನ್ನೇ NIA ಬಿಟ್ಟಿಲ್ಲ. ಒಂದು ಟೋಪಿ ಹಾಗೂ ಅದರಲ್ಲಿಂದ ಒಂದು ಸಿಕ್ಕ ಕೂದಲು ಅದು ಲಾಕ್ ಮಾಡಿಕೊಂಡ್ರು. ಆದರೆ ಕೆನಡಾ ಪೊಲೀಸರಿಗೆ ದಂಡಿ ಮಾಹಿತಿ ಇದ್ದರೂ ಕೂಡ ಕೊಂದೋರು ಎಲ್ಲಿ ಹೋದರು ಅನ್ನೋದನ್ನು ಹುಡುಕೋಕೆ ಆಗ್ತಾ ಇಲ್ಲ. ಭಾರತದಂತಹ ಪವರ್ಫುಲ್ ದೇಶದ ಬಗ್ಗೆ ಮಾತಾಡುವಾಗ 100 ಸಲ ಆಲೋಚನೆ ಮಾಡಬೇಕು. ಹಾಗೆ ಮಾತಾಡೋ ಮುನ್ನ ಮೈ ಮೇಲೆ ಪ್ರಜ್ಞೆ ಇರಬೇಕು. ಮೋದಿ ಭಾರತ ನಾಯಕ ಮಾತ್ರ ಅಲ್ಲ, ವರ್ಲ್ಡ್ ಲೀಡರ್. ಒಂದು ವೇಳೆ ಅಜಿತ್ ದೋವಲ್ ಅವರೇ ಮುಂದೆ ನಿಂತು ಹತ್ಯೆ ಮಾಡಿಸಿದ್ದಾರೆ ಅಂದರೆ ಭಾರತೀಯರು ಖುಷಿಯನ್ನೇ ಪಡೋದು. ಸತ್ತವನು ಅಮಾಯಕ ಅಲ್ಲ. ಭಾರತವನ್ನು ತುಂಡು ಮಾಡೋಕ್ಕೆ ಕತ್ತಿ ಹಿಡಿದು ನಿಂತಿದ್ದ ಖದೀಮ. ಭಾರತದ ಪಾತ್ರ ಇತ್ತು ಅಂದರೆ ಏನಾಯಿತು? ನಿಮ್ಮ ದೇಶದ ಒಳಗೆ ಇನ್ನೊಂದು ದೇಶ ಬರುತ್ತೆ, ಟಾರ್ಗೆಟ್ ಫಿಕ್ಸ್ ಮಾಡುತ್ತೆ, ಸ್ಕೆಚ್ ಹಾಕಿ ಮುಗಿಸುತ್ತೆ. ಅಂದರೆ ನಿಮ್ಮ ಭದ್ರತಾ ಟೀಮ್ ಗೆಣಸು ಕೀಳ್ತಾ ಇತ್ತಾ ಅನ್ನೋ ಪ್ರಶ್ನೆ ಬರಲ್ವ? ಕೆನಡಾ ಏನು ಪಾಕಿಸ್ತಾನನೋ ಚೀನಾನೋ ಬಾಂಗ್ಲಾದೇಶನೋ ಅಲ್ಲ. ಭಾರತದ ಜೊತೆಗೆ ಗಡಿ ಹಂಚಿಕೊಂಡಿಲ್ಲ. ಇಷ್ಟು ದೂರದಲ್ಲಿರೋ ಭಾರತ ಅಲ್ಲಿ ಬಂದು ಹೊಡೆಯೋ ಪ್ರಮೇಯವೇ ಇಲ್ಲ. ಒಂದು ವೇಳೆ ಭಾರತವೇ ಆ ಕೆಲಸವನ್ನು ಮಾಡಿದರೆ ನಾನು ಖುಷ್, ಈ ವಿಡಿಯೋ ನೋಡ್ತಾ ಇರೋರು ಖುಷ್. ಏನಂತೀರಾ? TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.